ಇವ ನಮ್ಮ ಕರಿಯ ಅದಾನ, ಇವನಿಗೆ ಬುಲೆಟ್ ಬೈಕ್ ಓಡಿಸ್ಬೇಕಂತ ಆಸೆ ಆಗ್ತದೆ. ಅವ್ನ ಸ್ನೇಹಿತರ ಹತ್ರ ಎಲ್ಲ ಇರ್ತದೆ, ಅವ್ರು ನೋಡಿ ನಗ್ತಿರ್ತಾರ. ಅವ್ನಿಗೆ ತುಂಬ ಬೇಜಾರಾಗ್ತದೆ, ಅಳ್ತಾನೆ, ಕೊರಗ್ತಾನೆ, ನಾ ಹೆಂಗೆ ತೊಗೊಳೋದು ಅಂತ ಯೋಚಿಸ್ತಾನೆ. ಸೊ ಅವನ ಹತ್ರ ಇರೋ ದುಡ್ಡೆಲ್ಲ ಎಣಿಸಿ ಆಪಲ್ ಅಂಗಡಿಲಿ ಹೋಗಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾನೆ. ಆ ಸೇಬ್ ಅಂಗಡಿಯವರು ಅವ್ನ ಕೆಲಸ ಮಾಡೋದಕ್ಕೆ ದುಡ್ಡು ಕೊಡ್ತಾರೆ. ಅದನ್ನೆಲ್ಲ ಕೂಡಿಟ್ಟು ಕಷ್ಟಪಟ್ಟಿದ್ದ ದುಡ್ಡನ್ನ ಆ ಬೈಕಿಗೆ ಬೇಕಾದಷ್ಟು ದುಡ್ಡನ್ನ ತೊಗೊಂಡೋಗಿ ಅಂಗಡಿಗೆ ಕೊಡ್ತಾನೆ. ಅಂಗಡಿಯವ್ರು ಬೈಕ್ ಕೊಡ್ತಾರೆ. ಅದನ್ನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಸ್ನೇಹಿತರೆಲ್ಲ ಶಾಕ್ ಆಗ್ತಾರೆ. ಅವ್ನು ತುಂಬ ಖುಷಿಯಿಂದ ಅವನ ಆಸೆನ ಪೂರೈಸ್ತಾನೆ. ಎಂತ ಚಂದ ಅಲ್ಲ. ನಮ್ಮ ಕರಿಯನ್ಗೆ ಜೇನು ತಿನ್ನೋ ಆಸೆ ಆಗ್ತದೆ. ಜೇನು ಕಿತ್ಕೊಂಡ್ಬಿಡ್ತಾನೆ. ಬಟ್ ಜೇನೋಣ ಸುಮ್ಮನಿರ್ಬೇಕಲ್ಲ, ಅವ್ನ ಅಟ್ಟ ಆಡಿಸ್ಕೊಂಡು ಹೋಗಿ ಕಚ್ಬಿಡುತ್ತೆ. ಅದನ್ನು ತಪ್ಪಿಸ್ಕೊಳಕ್ಕೆ ಅವ್ನು ಏನು ಮಾಡ್ತಾನೆ, ನೀರಿಗೆ ಹಾರಿಬಿಡ್ತಾನೆ. ಆದರೆ ಜೇನು ಬಿಟ್ಟಿರಲ್ಲ, ಬಾಯಲ್ಲೇ ಇಟ್ಕೊಂಡಿರ್ತಾನೆ. ಕೊನೆಗೆ ಒಂದು ಕಡೆ ಹೋಗಿ ಆ ಜೇನ ತಿಂತಾನೆ. ನಮ್ಮ ಕರಿಯ ಬ್ರೆಡ್ ತಿನ್ಬೇಕಾದ್ರೆ ಓಡಿಸ್ಬಿಡ್ತಾರೆ. ಅವ್ನು ಹಸುವಿಂದ ಏನಾದರೂ ಊಟ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಹಾವು ಹತ್ರ ಮೊಟ್ಟೆ ಇರುತ್ತೆ. ಆ ಮೊಟ್ಟೆನ ತಿನ್ನೋಣ ಅಂತ ಹೋಗ್ತಾನೆ. ತೊಗೊಂಡು ಹೋಗ್ಬೇಕಾದ್ರೆ ಹಾವು ನೋಡಿ ಅವನ್ನ ಅಟ್ಟಿಸ್ಕೊಂಡು ಬರುತ್ತೆ. ಹಾವಿಂದ ತಪ್ಪಿಸ್ಕೊಳ್ಳೋಕ್ಕೆ ಓಡಿ ಹೋಗ್ತಾನೆ. ಕೊನೆಗೆ ಹಾವು ಅವನ್ನ ಹಿಡ್ಕೊಂಡು ಬಿಡುತ್ತೆ. ಅವ್ನು ತಪ್ಪಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಿರ್ತಾನೆ. ಕೊನೆಗೆ ಆ ಹಾವು ಅವನ್ನ ಮೊಟ್ಟೆ ನೋಡುತ್ತೆ. ಆ ಮೊಟ್ಟೆ ನೋಡ್ಬಿಟ್ಟು ಅವನ್ನ ಬಿಟ್ಬಿಡುತ್ತೆ. ಸೊ ಆವಾಗ ಹಾವು ಮೊಟ್ಟೆನ ತೊಗೊಂಡು ಹೋಗುತ್ತೆ. ಅವನು ತಪ್ಪಿಸ್ಕೋತಾನೆ. ಸದ್ಯ ಕರಿಯ ಹಾಲು ಕುಡಿತಾ ಕುಂತಿರ್ತಾನ. ಆವಾಗ ಅವನ ಸ್ನೇಹಿತರು ನೋಡಿ ಆಡ್ಕೊಂಡು ನಗ್ತಿರ್ತಾರ. ಅವನು ತುಂಬ ಸಂಕಟ ಪಡ್ತಾನೆ, ಅಳ್ತಾನ, ಬೇಜಾರು ಮಾಡಿಕೊಂಡು ಒಬ್ಬನೇ ನಡ್ಕೋತಾ ಹೋಯ್ತಿರ್ತಾನ. ಏನಾದ್ರೂ ಸಾಧನೆ ಮಾಡಬೇಕಂತ ಹೋಗಿ ಶಾಲೆಗೆ ಸೇರ್ಕೋತಾನ. ಓದ್ತಾನ, ಬರೀತಾನ, ಎಲ್ಲ ಕಲ್ತ್ಕೋತಾನ. ಮನೆಗೆ ಬಂದು ದೊಡ್ಡ ಪುಸ್ತಕ ಓದಿ ಎಲ್ಲ ಅವ್ನ ಜ್ಞಾನ ಎಲ್ಲ ತಿಳ್ಕೊತಾನ. ಅಂದರೂ ಏನೋ ಬೇಜಾರಲ್ಲಿ ಆ ಸಮುದ್ರದಲ್ಲಿ ಕುತ್ಕೊಂಡು ಅವನ ಕಣ್ಣೀರನ್ನು ಸಮುದ್ರಕ್ಕೆ ಸೇರ್ಕೊಳ್ಳೋ ಥರ ಅಳ್ತಾನ. ಸಾಧಿಸ್ಬೇಕು ಅಂತ ಓಟದ ಸ್ಪರ್ಧೆಗೆ ಬರ್ತಾನ. ಓಡಿ ಚೆನ್ನಾಗಿ ಎಲ್ರಿಗಿಂತ ಅವನೇ ಫಸ್ಟ್ ಬರ್ತಾನ. ನಮ್ಮ ಸೈನಿಕರು ಅವನಿಗೆ ಒಳ್ಳೆ ಶ್ರಮಜೀವಿ ಅನ್ನೋ ದೃಢೀಕರಣ ಪತ್ರ ಕೊಡ್ತಾರ. ಅಲ್ಲದೆ ಸೈನಿಕರು ಸೇರಿಸ್ಕೋತಾರ. ಆ ಸೈನ್ಯದಲ್ಲಿ ಹೋಗಿ ಒಬ್ಬ ಒಳ್ಳೆ ಸೈನಿಕ ಆಗ್ತಾನ. ಅವ್ನ ಸ್ನೇಹಿತರು ನೋಡ್ತಾರ. ಅವನ ಊರಿಗೆ ಬಂದ ಕೂಡಲೇ ಎಲ್ಲರೂ ಅಭಿನಂದನೆ ತಿಳಿಸ್ತಾರ, ಖುಷಿ ಪಡ್ತಾನ. ಸಬ್ಸ್ಕ್ರೈಬ್ ಮಾಡ್ರಲ್ಲ. ನಮ್ಮ ಕರಿಯ ದೇವ್ರ ಪೂಜೆ ಮಾಡ್ತಿರ್ತಾನ ಒಂದು ಊದ್ಗಡ್ಡಿಲಿ. ಅದನ್ನು ನೋಡಿ ಅವ್ರ ಸ್ನೇಹಿತರು ನಗ್ತಾರ. ಅವನಿಗೆ ತುಂಬ ಬೇಜಾರಾಗುತ್ತೆ, ಅಳ್ತಾನೆ, ದೇವ್ರನ್ನ ಕೇಳ್ಕೊತಾನೆ. ಆವಾಗ ದೇವಸ್ಥಾನದ ಮುಂದೆ ಬಂದು ಬರೋ ಭಕ್ತಾದಿಗಳಿಗೆಲ್ಲ ಅವನು ಬಾಳೆಹಣ್ಣು ಮಾರ್ತಾನ. ದೇವ್ರ ಪೂಜೆಗೆ ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ ಭಕ್ತಾದಿಗಳು, ದೇವ್ರಿಗೆ ತಲುಪಿಸ್ತಾರ. ಅವ್ರು ಕೊಡೋ ದುಡ್ಡನ್ನೆಲ್ಲ ಕೂಡಿಟ್ಕೋತಾನ. ಅವನ ಮುಂದಕ್ಕೆ ಅವನಿಗೆ ಸಿಹಿ ತಿಂಡಿ ಎಲ್ಲ ಹಂಚ್ತಾನ, ಸಿಹಿ ಎಲ್ಲ ಮಾರ್ತಾನ. ಭಕ್ತಾದಿಗಳಿಗೆ ಸಿಹಿನ ಹಂಚ್ತಾನೆ ಕೂಡ. ಅವನು ಒಳ್ಳೆತನ ದೇವರು ಕಾಪಾಡುತ್ತೆ. ಗರ್ಭಗುಡಿಲಿ ಪೂಜೆ ಮಾಡೋ ಅವಕಾಶ ಕೊಡುತ್ತೆ. ಅವನಿಗೆ ಖುಷಿ ಆಗ್ತಾನೆ ಅವನು. ಅದು ನೋಡಿ ಅವನ ಸ್ನೇಹಿತರು ಶಾಕ್ ಆಗ್ತಾರೆ. ದೇವಿ ಕೂಡ ಅವನ ಜೊತೆಲಿ ಬರ್ತಾಳ. ಯಾರ್ಯಾರು ಅಮ್ಮನ ಪ್ರೀತಿಸ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪು ಸರಿನಾ ಕಮೆಂಟ್ ಮಾಡಿ ತಿಳಿಸಿ. ಉಪಾಯಗಳು ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದಿನ ನಮ್ಮ ಕರಿಯ ಕಾರ್ ಓಡಿಸ್ತಿರ್ತಾನ. ನನಗೂ ಕಾರಲ್ಲಿ ಓಡಾಡಬೇಕು ಅಂತ ಅವ್ನಿಗೆ ಆಸೆ ಆಗುತ್ತೆ. ಅವ್ನ ಸ್ನೇಹಿತರ ಹತ್ರ ಕಾರಲ್ಲಿ ಓಡಾಡೋದನ್ನು ನೋಡಿರ್ತಾನೆ. ಬೇಜಾರಾಗಿರ್ತಾನೆ, ಏನು ಮಾಡಬೇಕು ಅಂತ ಯೋಚಿಸ್ತಾನೆ. ಕಲ್ಲಂಗಡಿ ಹಣ್ಣು ಅಂಗಡಿಗೆ ಹೋಗಿ ಕಷ್ಟಪಟ್ಟು ಕಲ್ಲಂಗಡಿ ಎತ್ಕೊಂಡು ಕೊಟ್ಟು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಾನೆ. ಅವ್ರು ಕೊಡೋ 1 ರೂಪಾಯಿನೂ ಕೂಡಿಡ್ತಾನೆ. ಕಾರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಕೂಡಿಟ್ಟು ಕಾರ್ ಅಂಗಡಿಗೆ ಹೋಗಿ ಆ ದುಡ್ಡನ್ನ ಕಾರ್ ಅಂಗಡಿಯವ್ರಿಗೆ ಕೊಟ್ಟು ಕಾರ್ ತಗೊತಾನೆ. ಆ ಕಾರಲ್ಲಿ ಅವನು ಖುಷಿಯಿಂದ ಹೋಗ್ತಾನೆ. ಆ ಕಾರಲ್ಲಿ ಓಡಾಡೋದನ್ನು ಅವನ ಸ್ನೇಹಿತರು ನೋಡ್ತಾ ಗಾಬರಿಯಾಗಿ ನಿಂತಿರ್ತಾರೆ. ಅವನು ಅನ್ಕೊತಾನೆ, ಮನ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ಅಲ್ವಾ, ನಾವು ಸಾಧ್ಯ ಮಾಡ್ಬೋದು.